ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದಾರಾಮಗೆ ಸ್ವಾಗತ. ನಾನು ನಿಮ್ಮ YMI ಮಲ್ಲಪ್ಪ ಜೋದವರ. ಆತ್ಮೀಯರೇ, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಲೇಬೇಕು ಅಂತ ಕಳೆದ 3-4 ದಶಕದಿಂದ ಹೋರಾಟ ಮಾಡ್ತಾ ಬಂದಿರುವ ಈ ಸಂದರ್ಭದಲ್ಲಿ ಇನ್ನೇನು ಆಗೇ ಬಿಟ್ಟು ಈ ಸಲವಾದರೂ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಾಡೇ ಮಾಡ್ತಾರೆ, ಅವ್ರ ಜೊತೆಗಾರ ಕೂಡಿ ಮಾಡ್ತಾರೆ ಅನ್ನೋಷ್ಟರಲ್ಲೇ ಆಗುತ್ತಾ ಅಂತ ಪ್ರಶ್ನೆ ಒಂದು ಕೆಲವೊಂದು ಕಡೆ ಬರ್ತಾ ಇದೆ. ಯಾಕಂದ್ರೆ ಇದೇ ಕಾಲಕ್ಕೆ ಬೈಲುಗೊಂದವರು ನಮ್ಮ ಸಪೋರ್ಟ್ ಆಗಬೇಕು, ಬ್ರಿಟಿಷ್ ಕಾಲದಿಂದ ಇದ್ದಂಥದ್ದು ಅಂತ ಅವರು ಕೇಳ್ತಾರೆ, ಅದು ಯಥಾಯೋಗ್ಯ ಆಗ್ಯದ. ಇನ್ನೊಂದು ಕಡೆಗೆ ವತ್ನಿಯವರು ನಮ್ಮದು ದೂರ ಆಗ್ತದೆ 800 ಕಿಲೋಮೀಟ್ರ್, ಅದರಲ್ಲೂ ಸೌದಿ ಅವ್ರದ್ದು ಎಂಟ್ರಿ ಆಗಿದ್ದಾರೆ. ಸೌದಿಯವ್ರು ಎಂಟ್ರಿ ಅಂದ್ರೆ ಅದು ರಾಜಕೀಯ ಎಂಟ್ರಿ ಆದಂಗೆ ಆಯ್ತಲ್ಲೇ, ಅವರು ಕೇಳ್ತಾ ಇದ್ದಾರೆ. ಹೌದು, ಅವರು ಸರಿನೇ, ಅದು ತಪ್ಪಂತಲ್ಲ, ದೂರ ಆಗ್ತದೆ ಬೆಳಗಾವಿಯಿಂದ ಆತನಿ. ಇದೇ ಕಾಲಕ್ಕೆ ಸವದತ್ತಿಯವರು ನಮ್ಮದು ಜಿಲ್ಲೆ ಆಗಬೇಕು ರೀ, ಮಾಡೋ ನಮ್ಮ ಮುಗಿಸ್ರಿ ಹೊಸದೊಂದು ಕೂಗು ಶುರು ಆಗಿಬಿಟ್ಟದ. ಇದೇನು ಒಂದು ದಿನಕ್ಕೆ ಇದು ಒಳ್ಳೆಯ ಲಕ್ಷಣನೋ ಯಾವ ಲಕ್ಷಣ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ ಇಲ್ಲೇ ಈ ಸವದತ್ತಿ ವಿಶೇಷವಾಗಿ ಲೀಡರ್ಶಿಪ್ ತೊಗೊಂಡವರು ವಿರೂಪಾಕ್ಷ ಮಾಮಣಿಯವರು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿಯೋ ಮತ್ತಿದಕ್ಕೂ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಬಟ್ ಅದು ಸವದತ್ತಿ ಜಿಲ್ಲೆ ಆಗ್ಕೊಂಡು ಅವ್ರು ಬೇಡಿಕೆ ಇಲ್ಲ, ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹಾಕಿರಿ ಅನ್ನುವಂಥದ್ದು ಸುಲಭ ಇಲ್ಲ ಅಂತ ಅದು ಮಾತು ತಾವು ಹೇಳ್ಕೊಳ್ತಾರೆ ಸಂದರ್ಭದಲ್ಲೇ. ಅಂದರೆ ಒಂದು ಕಡೆ ಸವದತ್ತಿ, ಇನ್ನೊಂದು ಕಡೆ ಬೈಲಹೊಂಗಲ, ಮತ್ತೊಂದು ಕಡೆ ಅಥಣಿ, ಇವು 3 ಅದು, ಜೊತೆಗೆ ಇವು 2 5, ಬೆಳಗಾವಿ ಒಂದು 6. ಬೆಳಗಾವಿ ಜಿಲ್ಲೆಯಲ್ಲಿ 6 ಜಿಲ್ಲೆಗಳಾಗಲು ಸಾಧ್ಯವಾ ಅನ್ನೋದು ದೊಡ್ಡ ಪ್ರಶ್ನೆ. ಅದರಲ್ಲೂ ಇವತ್ತು ನಿಮ್ಗೆ ಗೊತ್ತದ ಜಾರಕಿಹೊಳಿ ವರ್ಸಸ್ ಸೌದಿ. ಜಾರಕಿಹೊಳಿ ಅವರು ಎಲ್ಲಿ ಏನು ಕೇಳ್ತಾರೋ ಅದ್ರ ವಿರೋಧವಾಗಿ ಸೌದಿಯವರು ನಿಲ್ಲುವಂಥದ್ದು ನಾವು ಸಭಾ ನೋಡ್ತಾ ಬಂದಿದ್ದೀವಿ. ಇದರಿಂದಾಗಿ ಚಿಕ್ಕೋಡಿ ಮತ್ತು ಅದೇ ಕಾಲಕ್ಕೆ ಗೋಕಾಕ್ ಇವೆರಡುಗಳಿಗೆ ಬೀಳ್ತದಾರ ಅನ್ನೋಂಥ ಒಂದು ಸಣ್ಣ ಪ್ರಶ್ನೆ ಇವತ್ತು ಹೇಳಿಕತ್ತದ ಜನಸಾಮಾನ್ಯರಲ್ಲಿ. ಯಾಕಂದರೆ ಮಾತಾಡೋದು ಜನಸಾಮಾನ್ಯರ ಮಾತುಗಳನ್ನು ಇವತ್ತು ನಿಮ್ಮ ಮುಂದಿಗೆ ಮಾತಾಡ್ತಾ ಇದ್ದೀವಿ. ಇದರಂತೆ ಯಾವ ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಆದರೆ ಇದು ಎಷ್ಟು ಮಟ್ಟಿಗೆ ಯೋಗ್ಯ, ಇದು ಆಗ್ತದಲ್ಲ ಗೋಕಾಕ್ ಮತ್ತು ಚಿಕ್ಕೋಡಿ